ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ಭಾಗ 2 ಆದಂತಹ ವಚನ ಭಾಗ 2 ಇಲ್ಲಿ 4ನೇ ಸೆಮಿಸ್ಟರ್ BBA ವಿದ್ಯಾರ್ಥಿಗಳಿಗೆ ಇಲ್ಲಿ ಭಾಗ 2ರ ವಚನದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಇಲ್ಲಿ 2 ವಚನಗಳಿವೆ. ಆಲ್ರೆಡಿ 2 ವಚನಗಳ ನಾನು ತರಗತಿಯಲ್ಲಿ ಮುಗಿಸಿದ್ದೇನೆ. ಇದು ಪಾರ್ಟ್ 2 ಅನ್ನೋ ರೀತಿಯಲ್ಲಿ, ಯಾಕೆಂದ್ರೆ ವಿದ್ಯಾರ್ಥಿಗಳಿಗೆ ಸುಲಲಿತವಾಗಿ ಅರ್ಥವಾಗ್ಲಿ ಅಂತ ಹೇಳಿ. ಹಾಗಾಗಿ ಇನ್ನೂ ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪರೀಕ್ಷಾ ದೃಷ್ಟಿಯಿಂದ ತರಗತಿಯನ್ನ ಮಾಡ್ತಾ ಇರೋದ್ರಿಂದ ಎಲ್ಲಾ ವಿದ್ಯಾರ್ಥಿಗಳಿಗೂ ಈ ನನ್ನ ತರಗತಿಯನ್ನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಚ್ಚು ಉಪಯುಕ್ತವಾಗುತ್ತೆ ಅಂತ ಹೇಳ್ತಾ, ಹಾಗೇನೆ ಇಲ್ಲಿ ಸಿದ್ದರಾಮನ ವಚನದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಭಾಗ 2 4th ಸೆಮ್ BBA ವಿದ್ಯಾರ್ಥಿಗಳಿಗಾಗಿ ವಚನ ಭಾಗ 2ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ. ಇನ್ನೊಮ್ಮೆ ನೆನಪು ಇಟ್ಕೊಂಡಿರಿ. ನೋಡಿ, ಸಿದ್ದರಾಮ ಇಲ್ಲಿ ಹೇಳ್ತಾ ಇದ್ದಾನೆ, 12ನೇ ಶತಮಾನದ ಅಲ್ಲೂ ಕೂಡ ಈ ವಾದಿಗಳು ಅಂತ ಅಂದ್ರೆ ವಾದ ಮಾಡ್ತಕ್ಕಂತಹ ವ್ಯಕ್ತಿಗಳು ತುಂಬಾ ಇದ್ರು. ಈ ವಾದ ಮಾಡ್ತಕ್ಕಂಥವ್ರು ಏನನ್ನೂ ಕೂಡ ಸಾಧನೆ ಮಾಡಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಒಂದು ಮಾತನ್ನ ಇಲ್ಲಿ ಸಿದ್ದರಾಮನವರು ಹೇಳ್ತಾ ಇದ್ದಾರೆ. 12ನೇ ಶತಮಾನದ ವಚನ, ಅಥವಾ ಒಂದ್ ರೀತಿಯಲ್ಲಿ ಎಲ್ಲವೊಂದ್ ಕಡೆ ಈ ಶ್ರಮದ ಕಾಯಕದಲ್ಲಿಯೇ ಇಡೀ ತನನ ಗುರುತಿಸ್ಕೊಂಡಿರ್ತಕ್ಕಂಥದ್ದು. ಉದಾಹರಣೆಗೆ ಕೆರೆ ಬಾವಿಗಳನ್ನ, ಇಲ್ಲಿ ಬಾವಿ, ಕಲ್ಯಾಣಿ, ಕೆರೆ ಇವನ್ನೆಲ್ಲ ತೋರಿಸ್ತಾ ಇರ್ತಕ್ಕಂತಹ ಒಬ್ಬ ಕಾಯಕ ಶಿಲ್ಪಿಯ ಬಗ್ಗೆ ಅವರ ವಚನದ ಬಗ್ಗೆ ಇವತ್ತು ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ನೋಡಿ, ವಾದಿಸಿ ವಾದಿಸಿ, ನೋಡಿ ವಚನ ನೀವು ಘಟಕ 1ರಲ್ಲಿ ನೋಡೋದಾದ್ರೆ 3ನೇ ವಚನ ಇದು. ವಾದಿಸಿ ವಾದಿಸಿ ಗುರುಕ್ರಿಯೆಯ ಹಿಡಿದೆಡೆಯುವಾದ ಮಾಡದು ಇಲ್ಲಿ ಇನ್ನೊಂದ್ ಕಡೆ ಹೇಳ್ತಾ ಇದ್ದಾನೆ, ಬಿಟ್ಟೆಡೆಯುವಾದ ಹಿಡಿದೆಡೆಯುವಾದ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯನ ಕೂಟ ಒಮ್ಮೆ ಕಾಲಕೂಟ, ಒಮ್ಮೆ ಅಮೃತದ ನೋಟ, ಕೇಳಯ್ಯ ಕಿನ್ನರಯ್ಯ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ಈ ಭಗವಂತನ ಒಂದು ಕೃಪೆ ಇದೆಯಲ್ಲ, ಕೆಲವೊಂದ್ ಸಾರಿ ಒಂದ್ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಇರುತ್ತೆ, ಇನ್ನೊಂದ್ ಕಡೆ ಕಾಲಕೂಟದ ಒಂದು ವಿಷದಂತೆ ಇರುತ್ತೆ ಅಂತಕ್ಕಂಥದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಇದೀವಿ. ನೋಡಿ, ಇಲ್ಲಿ ವಾದಿಗಳ ಬಗ್ಗೆ ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ. ವಾದ ಮಾಡ್ತಕ್ಕಂತಹ ವ್ಯಕ್ತಿಗಳ ಬಗ್ಗೆ ಅವರ ಅಭ್ಯಾಸ ಏನಪ್ಪಾ ಅಂತಂದ್ರೆ, ಈ ವಾದಿ ಏನ್ ಮಾಡ್ತಾ ಇರ್ತಾನೆ, ಸದಾ ಕಾಲ ಯಾವಾಗ್ಲೂ ಕೂಡ ವಾದವನ್ನ ಮಾಡ್ತಕ್ಕಂಥದ್ದು, ವಾದಕ್ಕೆ ಪ್ರತಿವಾದವನ್ನ ಮಾಡ್ತಾನೇ ಇರ್ತಕ್ಕಂಥದ್ದು, ಅವನ ಕೆಲಸನೇ ವಾದ ಮಾಡ್ತಕ್ಕಂಥದ್ದು. ಹಾಗೇನೆ ವಾದ ಮಾಡುವುದರಲ್ಲಿಯೇ ನಿರತನಾಗಿರ್ತಾನೆ. ಅವನ ಚಟವೇ ಎಲ್ಲ ಒಂದ್ ಕಡೆ ವಾದ ಮಾಡುವಂತಹ ಒಂದು ಚಟವನ್ನ ಮೈಗೂಡಿಸ್ಕೊಂಡಿರ್ತಕ್ಕಂತಹ ವ್ಯಕ್ತಿ. ಅವನ ಮಾತಿಗೂ ವಾದ ಮಾಡುವುದರಲ್ಲಿಯೇ ತಲ್ಲೀನನಾಗಿ ತನ್ನ ಕಾಲಹರಣವನ್ನ ಮಾಡ್ತಾ ಇರ್ತಾನೆ. ಹಾಗೇನೆ ಅದರಿಂದ ವಾದ ಮಾಡೋದ್ರಿಂದ ಯಾವುದನ್ನು ಏನನ್ನು ಕೂಡ ಗೆಲ್ಲೋಕ್ಕಾಗಲ್ಲ ಅನ್ನೋದು ಅವನು ಗೊತ್ತಿರೋದಿಲ್ಲ. ಆದ್ರೂ ಕೂಡ ಅವನು ವಾದ ಮಾಡ್ತಾ ಇರ್ತಾನೆ. ಇಲ್ಲಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಅಥವಾ ಸಾಕ್ಷಾತ್ ಶಿವ ಅಂದ್ರೆ ಶಿವನ ಸ್ನೇಹವನ್ನ ಪಡಿತಕ್ಕಂಥದ್ದು ವಾದದಿಂದ ಸಾಧ್ಯ ಇಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ರೆ. ಯಾಕೆಂದ್ರೆ ಒಮ್ಮೊಮ್ಮೆ ಶಿವನ ಇಲ್ಲಿ ಇಲ್ಲಿ ಒಂದ್ ಕಡೆ ಕಾಲ ಸರ್ಪದ ವಿಷವಾಗಿಯೂ, ನೋಡಿ ಶಿವನ ಒಂದು ಸಾಕ್ಷಾತ್ಕಾರ ಕೆಲವೊಂದ್ಸಾರಿ ಏನಾಗ್ತಾ ಇರ್ತದಪ್ಪ ಅಂತಂದ್ರೆ, ಅಥವಾ ಶಿವನ ಸಂಘ ಅಥವಾ ಶಿವನ ಒಂದು ಸ್ನೇಹಿತತನವನ್ನ ಅಥವಾ ಭಗವಂತನ ಒಂದು ಸ್ನೇಹವನ್ನ ಬೆಳೆಸ್ತಕ್ಕಂಥದ್ದು ಕೆಲವೊಮ್ಮೆ ಕಾಲ ಸರ್ಪದ ಹಾಗೆ ಅಥವಾ ಕಾಳ ಸರ್ಪದ ವಿಷವಾಗಿ ಇರ್ತದೆ ಅಂತಕ್ಕಂಥದ್ದು. ಇನ್ನೊಂದ್ ಕಡೆ ಏನ್ ಹೇಳ್ತಾರೆ, ಒಮ್ಮೊಮ್ಮೆ ಭಗವಂತ ಏನ್ ಮಾಡ್ತಾನೆ, ಅಮೃತದಂತಹ, ಇಲ್ಲಿ ಎಲ್ಲ ಒಂದ್ ಕಡೆ ಅಮೃತ ವರ್ಷಿಣಿಯಾಗಿಯೂ ಕೂಡ ಪರಿಣಮಿಸುತ್ತದೆ ಅಂತಕ್ಕಂಥದ್ದು. ಕೇಳಯ್ಯ ಕಿನ್ನರಯ್ಯರವರೇ ಎಂದು ಸಿದ್ದರಾಮ ಹೇಳ್ತಾ ಇದ್ದಾನೆ. ವಾದ ಮಾಡುವ ಅಂತಹ ಒಬ್ಬ ಇಲ್ಲಿ ವ್ಯಕ್ತಿಗಳಿಗೆ ವಾದ ಅನ್ನೋದು ಎಷ್ಟಿರ್ಬೇಕು ಅಷ್ಟೇ ಇರ್ಬೇಕು, ಅದ್ರಲ್ಲೇನೆ ಜೀವನವನ್ನ ಕಡಿಬಾರ್ದು. ಯಾಕಂದ್ರೆ ಭಗವಂತನ ಸಾಕ್ಷಾತ್ಕಾರ ಕೆಲವೊಮ್ಮೆ ಇಲ್ಲಿ ಕಾಳ ಸರ್ಪದ ವಿಷದಂತೆ ಇರುತ್ತದೆ, ಇನ್ನೊಂದು ಕಡೆ ಇಲ್ಲಿ ನಾವು ಗಮನಿಸಬಹುದು ಅಮೃತದ ನೋಟದಂತೆ ಅಥವಾ ಅಮೃತ ವರ್ಷಿಣಿಯಾಗಿರುತ್ತದೆ ಅಂತಕ್ಕಂಥದ್ದನ್ನ ಆ ಒಂದು ವಚನದಲ್ಲಿ ಹೇಳ್ತಾ ಇದ್ದಾರೆ. ಹಾಗೇನೆ ಮುಂದುವರೆದಂತೆ ವೇಷವ ಧರಿಸಿ 4ನೇ ವಚನದಲ್ಲಿ ಹೇಳ್ತಾ ಇದ್ದಾರೆ, ವೇಷವ ಧರಿಸಿ ಫಲವೇನಯ್ಯ ವೇದಾಂತ ಆಚರಣೆ ಇಲ್ಲದನಕ್ಕ. ಇಲ್ಲಿ ಇನ್ನೊಂದ್ ಕಡೆ ಅವನು ಹೇಳ್ತಾನೆ, ವೇದಾಂತವನೋದಿ ಫಲವೇನಯ್ಯ ಬ್ರಹ್ಮನಾದದಕ್ಕ, ನಾನು ಕೆರೆಯ ತೋಡಿ ಫಲವೇನಯ್ಯ ಪುಣ್ಯ ತೀರ್ಥಗಳ ಬಲದನಕ್ಕ. ಇಲ್ಲಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸಿದ್ದರಾಮನವರು.
ಇಲ್ಲಿ ನಾವು ಗಮನಿಸಬಹುದು, ಸಿದ್ದರಾಮನ ಈ ವಚನದ ಮೂಲಕ ವ್ಯಕ್ತಿ ಅನೇಕ ವೇಷಗಳನ್ನ ಅಥವಾ ವ್ಯಕ್ತಿಯ ವೇಷ ಮತ್ತು ಆಚರಣೆಗಳು ಒಂದೇ ಆಗಿರ್ಬೇಕು ಅಂತ, ಅವನು ಎಷ್ಟೇ ವೇಷಗಳನ್ನ ಧರಿಸ್ಲಿ, ಎಷ್ಟೇ ಇಲ್ಲಿ ವೇಷದಂತೆ ಆಚರಣೆ ಇರಬೇಕು ಅಂತಕ್ಕಂಥದ್ದು. ಅವನು ಯಾವ ವೇಷವನ್ನ ಹಾಕಿರ್ತಾನೆ ಆ ಆಚರಣೆನೂ ಕೂಡ ಹಾಗೆ ಇರಬೇಕು ಅಂತಕ್ಕಂಥದ್ದು. ಇಲ್ಲದಿದ್ದರೆ ಆ ವ್ಯಕ್ತಿಗೂ ಆ ವೇಷಕ್ಕೂ ಸಂಬಂಧ ಇಲ್ಲದೆ ಇದ್ರೆ ಅವನಿಗೆ ಸಮಾಜದಲ್ಲಿ ಗೌರವ ಅನ್ನೋದು ಇರೋದಿಲ್ಲ ಅಂತಕ್ಕಂತಹ ಒಂದು ವಿಚಾರ. ಹಾಗೇನೆ ವೇದಗಳನ್ನ ಓದಿದರೆ ಮಾತ್ರ ಸಾಲದು. ವೇದವನ್ನ ಓದಿ ಇಲ್ಲಿ ಎಲ್ಲ ಒಂದ್ ಕಡೆ ಪಂಡಿತೋತ್ತಮ ಅನ್ಸ್ಕೊಂಡ್ರೆ ಸಾಲದು. ಆದ್ರೆ ಅದರ ಸಾರವನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು. ವೇದದ ಸಾರವನ್ನ ಆ ವ್ಯಕ್ತಿಯ ಬದುಕಿನಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ವೇದವನ್ನ ಓದಿದ್ದಕ್ಕೆ ಒಂದು ಸಾರ್ಥಕತೆ ಆಗುತ್ತೆ ಜೀವನ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಹಾಗೇನೆ ಇನ್ನೊಂದ್ ಕಡೆ ಆ ಆ ವ್ಯಕ್ತಿ ಜ್ಞಾನಿ ಆಗ್ತಾನೆ ಅಂತಕ್ಕಂಥದ್ದು. ನೋಡಿ, ಓದಿದಂತಹ ಅನೇಕ ವ್ಯಕ್ತಿಗಳಿದ್ದಾರೆ, ಆದ್ರೆ ವೇದಾಂತವನ್ನ ಓದಂತವನು ಕೂಡ ಅವನು ಜ್ಞಾನಿ ಆಗ್ತಾನೆ. ಆದ್ರೆ ಅವನ ಆಚರಣೆ ಆ ವೇದಾಂತದ ಸಾರವನ್ನ ಅಳವಡಿಸ್ಕೊಂಡಿರ್ಬೇಕು ಅಂತಕ್ಕಂಥದ್ದು. ಇನ್ನೊಂದ್ ಕಡೆ ವೇಷವನ್ನ ಧರಿಸಿದರೆ ಮಾತ್ರ ಸಾಲದು, ಅದಕ್ಕೆ ತಕ್ಕ ಆಚರಣೆ ಇಲ್ಲದಿದ್ದರೆ ಹಾಗೂ ವೇದಾಂತಗಳನ್ನ ಓದಿ ಅವುಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳದಿದ್ದರೆ, ಎಲ್ಲ ವಿಚಾರಗಳನ್ನ ತಿಳಿದಾದ್ಮೇಲೆ ಅದೇ ರೀತಿ ಬದುಕು ಕೆರೆಯನ್ನ ತೋಡಿ ನೀರು ಬಾರದೆ ಇದ್ದರೆ ಅದು ಹೇಗೆ ನಿಷ್ಪ್ರಯೋಜಕವಾಗುತ್ತದೋ ಹಾಗೆ ಅವರ ಬದುಕು ಕೂಡ ಇಲ್ಲಿ ಎಲ್ಲ ಒಂದ್ ಕಡೆ ಅವರ ಬದುಕು ಸಹಿತ ನಿಷ್ಪ್ರಯೋಜಕವಾಗುತ್ತದೆ. ಹೇಗೆ ಅಲ್ಲಿ ಹೇಳ್ತಾ ಇದ್ದಾನಂದ್ರೆ, ನಾನು ಕೆರೆಯ ತೋಡಿ ಫಲವೇನಯ್ಯ. ನೋಡಿ, ವೇದ ಇಲ್ಲಿ ವೇಷವನ್ನ ಧರಿಸಿ ಆ ವೇಷಕ್ಕೆ ತಕ್ಕಂತೆ ಬದುಕಿದ್ರೆ ಮಾತ್ರ ಸಮಾಜದಲ್ಲಿ ಗೌರವ ಸಿಗುತ್ತೆ. ಹಾಗೇನೆ ವೇದಾಂತವನ್ನು ಓದಿ ವೇದಾಂತದ ಸಾರವನ್ನ ಅವರು ಅರ್ಥ ಮಾಡ್ಕೊಂಡ್ರೆ ಅವನು ಸಮಾಜದಲ್ಲಿ ಗೌರವ, ಅವನು ಜ್ಞಾನಿ ಆಗ್ತಾನೆ. ಹಾಗೇನೆ ಕೆರೆಯ ತೋಡಿ ಅಲ್ಲಿ ಎಲ್ಲ ಒಂದ್ ಕಡೆ ನೀರು, ಆ ಕೆರೆಯಲ್ಲಿ ನೀರು ಬರದೆ ಹೋದ್ರೆ ಅದು ಆ ಕೆರೆ ನಿಷ್ಪ್ರಯೋಜಕವಾಗುತ್ತೆ. ಹಾಗೇನೆ ಮನುಷ್ಯ ಯಾವುದೇ ಕೆಲಸವನ್ನ ಮಾಡ್ತಾ ಇದ್ದಾನೋ ಆ ಕಾಯಕದ ಬಗ್ಗೆ ಅವನಿಗೆ ಶ್ರದ್ಧೆ ಇರಬೇಕು, ಅಥವಾ ಆ ಮಾಡ್ತಾ ಇರ್ತಕ್ಕಂತಹ ಕೆಲಸದ ಒಂದು ಸಾರ ಏನು, ಅದರ ಅರ್ಥ ಏನು, ಅದ್ರ ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿಬೇಕು. ಇಲ್ಲದೆ ಹೋದ್ರೆ ಎಲ್ಲೋ ಒಂದ್ ಕಡೆ ಬದುಕು ನಿಷ್ಪ್ರಯೋಜಕವಾಗುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ಸಿದ್ದರಾಮ ಹೇಳ್ತಾ ಇದ್ದಾನೆ. ಇದಿಷ್ಟು ಈ ವಚನದ ಇಲ್ಲಿ ತಾತ್ಪರ್ಯ ಅಂತಕ್ಕಂಥದ್ದನ್ನ ಭಾವಿಸ್ತಾ, ಹಾಗಾಗಿ ನಿಮಗೆ ಪರೀಕ್ಷೆಯಲ್ಲಿ ಇದು ಸುಮಾರು 6 ಅಂಕದ ಪ್ರಶ್ನೆಗೆ ಭಾವಾರ್ಥ ಕೇಳ್ತಾರೆ. ಹಾಗೇನೆ 2 ಅಂಕದ ಪ್ರಶ್ನೆ, 2 ಅಂಕದ ಟಿಪ್ಪಣಿಗೆ ಇಲ್ಲಿ ಸಿದ್ದರಾಮನ ಬಗ್ಗೆ ಕೇಳ್ತಾರೆ. ಹಾಗಾಗಿ ಇದೇ ವಚನದಲ್ಲಿ 10 ಅಂಕದ ಪ್ರಶ್ನೆಗಳು ಕೂಡ ಬರುತ್ತವೆ. ಹಾಗಾಗಿ ನಿಮ್ಗೆ 18 ಅಂಕಗಳಿಗೆ ಈ ಒಂದು ವಚನ ಆಲ್ರೆಡಿ ಭಾಗ 1 ಇದೆ, ಇದು ಭಾಗ 2. ಇವೆರಡನ್ನು 4 ವಚನಗಳಿವೆ. ತುಂಬಾ ಸುಲಭವಾಗಿರ್ತಕ್ಕಂಥ ವಚನಗಳು. ತಿಳ್ಕೊಂಡು ನೀವು ಒಂದ್ಸಾರಿ ಅದನ್ನ ಸಾರಾಂಶವನ್ನ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಹೆಚ್ಚು ಅಂಕಗಳು ಪರೀಕ್ಷೆಯಲ್ಲಿ ಲಭಿಸ್ತವೆ ಅಂತ ಹೇಳ್ತಾ, ಮುಂದಿನ ತರಗತಿಯಲ್ಲಿ ಇನ್ನೂ ಬೇರೆ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡೋಣ ಅಂತ ಹೇಳಿ ಇಲ್ಲಿಗೆ ಈ ತರಗತಿಯನ್ನು ನಿಲ್ಲಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಶುಭವಾಗ್ಲಿ.